ಅಲ್ವೋ ಮೊದ್ಲೆಲ್ಲ ದೇವಸ್ಥಾನಕ್ ಹೋಗೋಣ ಬಾರೋ ಅಂದ್ರೆ ನಂಗ್ ಆಗಲ್ಲಮ್ಮ ಬರಲ್ಲ ಅಂತಿದ್ದೆ. ಈಗ ನೀನೇ ಕರ್ಕೊಂಡ್ ಹೋಗಿ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಿದ್ಯಾ. ಇದೇನೋ ಇದು ದಿಢೀರ್ ಬದಲಾವಣೆ? ಹಾಗೆಲ್ಲ ಏನೂ ಇಲ್ಲಮ್ಮ, ಫ್ರೀ ಇದ್ನಲ್ಲ ಅದಕ್ಕೆ ಹೋಗೋಣ ಅಂತ ಅನ್ನಿಸ್ತು. ಯಾಕೆ ನಿನ್ಗೋಸ್ಕರ ಅಷ್ಟು ಮಾಡಬಾರ್ದ? ಮೊನ್ನೆ ಅಷ್ಟು ಜೋರಾಗಿ ಬೈದ್ಮೇಲೆ ತುಂಬಾ ಪ್ರೀತಿ ಅಮ್ಮನ್ ಮೇಲೆ ಅಲ್ವಾ? ಸೂರ್ ಕಿತ್ತು ಹೋಗೋ ತರ ಅಳ್ದೆ ಹೋದ್ರೆ ಮಗುಗೇನು ಸಿಗಲ್ಲ, ಬಾಯಿ ತುಂಬಾ ಬೈದೆ ಹೋದ್ರೆ ಅಮ್ಮಂಗೇನು ಸಿಗಲ್ಲ ಅಲ್ವಾ? ಯಾಕಮ್ಮ ಆಡ್ಕೋತಿದ್ಯಾ? ಹೌದು ಅಂದ್ರೆ ಏನೋ ಮಾಡ್ತೀಯಾ? ನಿನ್ನಲ್ದೆ ಇನ್ಯಾರನ್ನ ಆಡ್ಕೊಳ್ಳಿ? ಆಡ್ಕೊಳಕ್ಕೂ ನೀನೆ, ಬೈಯಕ್ಕೂ ನೀನೆ, ಪ್ರೀತಿಸಕ್ಕೂ ನೀನೆ, ಎಲ್ಲದಕ್ಕೂ ನೀನೆ. ಆಮೇಲೆ ಮೌರ್ಯ ಬರ್ತಾನೆ, ಆಗ ನೀನು ಅಲ್ಲಿಗ್ ಬರಲ್ಲ ಇಲ್ಲಿಗ್ ಬರಲ್ಲ ಅಂದ್ರೆ ಹೋಗೋ ನನ್ ಚಿಕ್ಕ ಮಗ ಇದ್ದಾನೆ ಅವನ್ ಜೊತೆನೆ ಹೋಗ್ತೀನಿ ಅಂತೀನಿ. ನೋಡ್ದ್ಯಾ ಈಗ್ಲೇ ಹೀಗೆ, ಇನ್ ಅವ್ನ್ ಬಂದ್ಮೇಲೆ ನಿನ್ನ ಹಿಡಿಯಕ್ಕೆ ಆಗಲ್ಲ ಅನ್ಸುತ್ತೆ ಅಲ್ವಾ? ಐ ರಿಯಲಿ ಮಿಸ್ ಹಿಮ್ ಕಣೋ. ಎಷ್ಟೊಂದ್ ದಿನ ಆಯ್ತು ಅವ್ನ್ ನೋಡಿ. ಬೇಗ ಬಾರೋ ಅಂದ್ರೆ ಬರದೇ ಇಲ್ಲ ಕಳ್ಳ. ಈ ಸಲ ಬರ್ದೆ ಎಲ್ಲಿಗೆ ಹೋಗ್ತಾನಮ್ಮ? ಅಣ್ಣನ್ ಮದ್ವೆಗೆ ತಮ್ಮ ಇಲ್ದೇ ಇದ್ರೆ ಹೇಗೆ ಹೇಳಿ? ಬರಲ್ಲ ಅಂದ್ರೆ ನಾನೇ ಹೋಗಿ ಕೈ ಕಾಲ್ ಕಟ್ಟಾಕಿ ಲಗೇಜ್ ತರ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡ್ ಬಂದ್ಬಿಡ್ತೀನಿ. ಅವನ್ಗ ಅದೇ ಬೆಸ್ಟ್ ಕಣೋ, ಹಾಗೆ ಮಾಡ್ಬೇಕು. ಹಲೋ ಭೂಪತಿ, ಅರ್ಜೆಂಟ್ ಆಗಿ ನಾನು ಹೇಳೋ ಕಡೆ ಬರ್ತೀಯಾ? ನಕ್ಷತ್ರ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಮಾವನ್ ಮತ್ತೆ ಏನಾದ್ರು ಆಯ್ತಾ? ಅವ್ರು ಆರಾಮಾಗಿದ್ದಾರೆ ತಾನೆ? ಅವ್ರು ಚೆನ್ನಾಗಿದ್ದಾರೆ. ಸರಿಯಾಗಿ ಕೇಳಿಸ್ಕೊ, ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲ ಕೊಲೆಗಾರನ ನೋಡ್ದೆ ಕಣೋ. ಅದೇ ಮುಖ. ನಾನು ಅವನ್ನ ಚೆನ್ನಾಗಿ ನೋಡ್ದೆ. ಅವನು ದೇವಸ್ಥಾನದ ಮುಂದೆ ಇದ್ದ. ನಾನಿವಾಗ ಅವನ ಆಟೋದಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಗಾಡ್ ನಕ್ಷತ್ರ, ನೀನ್ ಒಬ್ಳೇ ಇದೆಯಾ? ನೀನ್ ಹೋಗಿ ಹೋಗಿ ಅವನನ್ನ ಫಾಲೋ ಮಾಡ್ತಿದ್ಯಲ್ಲ. ಅವ್ನ್ ಏನಾದ್ರೂ ನಿನ್ನ ನೋಡಿದ್ರೆ, ನಿನ್ಗೆ ಅವ್ನ್ ಗೊತ್ತಾದ್ರೆ ಏನ್ ಮಾಡ್ತೀಯಾ? ನಿನಗ್ ಪ್ರಾಬ್ಲಮ್ ಆಗತ್ತೆ. ಹಿ ಇಸ್ ವೆರಿ ಡೇಂಜರಸ್. ನಕ್ಷತ್ರ ಪ್ಲೀಸ್, ನೀನ್ ಎಲ್ಲಿದ್ಯಾ ಮೊದ್ಲು ಹೇಳು, ಲೈವ್ ಲೊಕೇಶನ್ ಕಳ್ಸು. ನಾನು ಈಗ್ಲೇ ಕಳಿಸ್ತೀನಿ. ಅವನು ಜಯನಗರ್ 4th ಬ್ಲಾಕ್ ಕಡೆ ಹೋಗ್ತಿದ್ದಾನೆ. ನೀನ್ ಬೇಗ ಬಾ, ಅಲ್ಲಿ ತನಕ ನಾನ್ ನೋಡ್ಕೋತೀನಿ. ಸರಿ ಸರಿ, ನಾನ್ ಬರ್ತಾ ಇದೀನಿ, ಬಾಯ್. ಅಣ್ಣ ಬೇಗ ಹೋಗಿ. ಅಮ್ಮ ನೀವ್ ಒಂಚೂರು ಒಳಗಡೆ ಇರು, ನಾನ್ ಹೊರಡ್ತೀನಿ. ಏನು ಮತ್ತೆ ನಕ್ಷತ್ರನ ಅವಳ ಜೊತೆ ಹೋಗ್ತಿದ್ಯಾ? ಅಮ್ಮ ಅದ್ ಹಾಗಲ್ಲಮ್ಮ, ಮೊನ್ನೆ ಮಾವಂಗ್ ಆಕ್ಸಿಡೆಂಟ್ ಆಯ್ತಲ್ಲ, ಆ ಆಕ್ಸಿಡೆಂಟ್ ಮಾಡಿದ ರೌಡಿನ ನಕ್ಷತ್ರ ಒಬ್ಳೆ ನೋಡಿರೋದು. ಅವಳೊಬ್ಬಳಿಗೆ ಅವ್ನು ಯಾರು ಅಂತ ಗೊತ್ತಿರೋದು. ಇವಾಗ ಅವಳಿಗೆ ಕಾಣಿಸಿ ಏನಂತೆ, ಅವಳನ್ನ ಫಾಲೋ ಮಾಡ್ತೀಯಳಂತೆ. ಅವಳೊಬ್ಳೆ ಇದ್ರೆ ಕಷ್ಟ ಆಗುತ್ತಮ್ಮ, ನಾನು ಅದಕ್ಕೆ ಹೋಗ್ತಿದ್ದೀನಿ. ಸರಿ, ಹುಷಾರು ಭೂಪತಿ. ಅಣ್ಣ ಎಷ್ಟಾಯ್ತು? ತಗೊಳ್ಳಿ. ಅಲ್ಲಿಂದ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಬಂದ್ರೆ ಇಲ್ಲಿ ಮಿಸ್ ಆಗ್ಬಿಟ್ಟ. ಶ್ವೇತಾ, ತಲೆ ಕೆಟ್ಟಿದ್ಯಾ ನಿನ್ಗೆ? ಹೇಳಿದ್ದೆ ತಾನೆ ಎಲ್ಲೂ ಕಾಣಿಸ್ಕೋಬೇಡ ಅಂತ. ಮತ್ತೆ ನಿಂದು ಊರೂರೆಲ್ಲ ಸುತ್ಕೊಂಡು, ಅದು ಅಲ್ಲದೆ ಮಾತಾಡಕ್ಕಂತ ನಾನು ಹಿಂದೆ ಬೇರೆ ಬರೋದು. ಇಬ್ರು ಜೈಲ್ಗೆ ಸೇರಿ ಸಾಯೋ ಆಸೆನಾ? ಈಸಿ. ಆಕ್ಚುಲಿ ಏನಾಯ್ತು ಅಂದ್ರೆ ಮಾತಾಡಬೇಡ ನೀನು. ಮೊದ್ಲ ನಕ್ಷತ್ರ ಬೇರೆ ನಿನ್ನ ನೋಡಿದಾಳೆ, ಸಾಲ್ದು ಅಂತ ಇವತ್ತು ನೋಡಿದ್ಲು. ಏನು ನಿನಗ್ ಸಾಯೋ ಆಸೆನ ಹೇಳು. ಈಸಿ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತ ಇದ್ಯಾ? ಕೂತ್ಕೋ, ನೀನು ಕೂತ್ಕೋ. ತಣ್ಣು ಕುಡಿಯಕ್ಕೆ ಏನಾರು ತಗೋತ್ಯಾ? ಹಲೋ ಬ್ರದರ್, 2 ಕೋಲ್ಡ್ ಕಾಫಿ. ನಿನ್ ತಲೆ ಮೇಲೆ ಸುರ್ಕೋ. ಏನಾಯ್ತು ಅಂತ ಹೀಗಾಡ್ತಾ ಇದ್ಯಾ?
ಇಬ್ರು ಎಸ್ಕೇಪ್ ಆದ್ವಲ್ಲ ಬಿಡು. ನೆಕ್ಸ್ಟ್ ಟೈಮ್ ಇಂದ ಹೀಗಾಗಲ್ಲ. ಇಷ್ಟೊಂದು ಸಿಟ್ ಮಾಡ್ಕೊಂಡ್ರೆ ಹೇಗೆ? ಕಾಮ್ ಡೌನ್ ಶ್ವೇತಾ, ಪ್ಲೀಸ್. ಆಗ್ಲೇ ಹೇಳಕ್ಕಾಗ್ಲಿಲ್ಲ, ಈಗ ಹೇಳ್ತಾ ಇದೀನಿ. ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇದೆಯಾ ಶ್ವೇತಾ. ಕಮಾನ್ ಪ್ರಖ್ಯಾತ್, ಪ್ಲೀಸ್ ಬಿ ಸೀರಿಯಸ್. ನಾನು ಹೊರಡು ಅಂದಾಗ್ಲೇ ಹೊರಡೋದ್ ಬಿಟ್ಬಿಟ್ಟು ಸ್ಮೋಕ್ ಮಾಡ್ಕೊಂಡು ನಿಂತಿದೆ. ಆ ನಕ್ಷತ್ರ ಬೇರೆ ಅಲ್ಲೇ ಇದ್ಲು. ಅವಳೇನಾದ್ರೂ ನಿನ್ನ ನೋಡಿದ್ರೆ ಏನ್ ಗತಿ? ಅವಳು ಬೇರೆ ನಿನ್ ಮುಖ ನೋಡಿದಾಳೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ಓಕೆ ಸಾರಿ, ನೆಕ್ಸ್ಟ್ ಟೈಮ್ ಇಂದ ಈ ತರ ಆಗದಿರೋ ಹಾಗೆ ನೋಡ್ಕೋತೀನಿ. ಅದ್ ಯಾರೋ ಜುಜ್ಬಿನ್ ನಕ್ಷತ್ರ ಅಂತೆ, ಅವಳಿಗೆ ಹೆದರ್ತಾ ಇದೆಯಲ್ಲ. ಮಹಾ ಅಂದ್ರೆ ಏನ್ ಮಾಡ್ತಾಳ ಅವಳು? ಸಿಲ್ಲಿಯಾಗಿ ಆಡ್ಬೇಡ. ಆ ಜುಜ್ಬಿ ನಕ್ಷತ್ರನೇ ನಿನ್ ಪ್ಲಾನ್ ಹಾಳು ಮಾಡಿದ್ದು, ಗೊತ್ತಲ್ವಾ? ಓಕೆ, ಇನ್ನು ಕರೋನಾ ಮುಗಿದು ಗೌರ್ಮೆಂಟೇ ಮಾಸ್ಕ್ ಬೇಡ ಅಂದ್ರು ನಾನ್ ಹಾಕೊಂಡು ಓಡಾಡ್ತೀನಿ. ನಾನು ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಓಕೆನಾ? ನನಗೊಂದ್ ಸ್ವಲ್ಪ ದುಡ್ಡು ಬೇಕು. ಅಡ್ವಾನ್ಸ್ ಅಂತ 5 ಲಕ್ಷ ಕೊಟ್ಟಿದ್ಯಾ, ಆದ್ರೂ ಇನ್ನೊಂದ್ ಸ್ವಲ್ಪ ಬೇಕು. ಸುಮ್ನೆ ಕೊಡ್ಬೇಡ. ಈ ಸಲ ಕರೆಕ್ಟ್ ಆಗಿರೋ ಪ್ಲಾನ್ ಹಾಕಿ ನಿಮ್ಮಪ್ಪನ್ ಒಂದೇ ಸಲ ಎತ್ಬಿಡ್ತೀನಿ. ಅದಂತೂ ಫಿಕ್ಸು. ಆದ್ರೆ ಅದಕ್ಕೂ ಮೊದ್ಲು ದುಡ್ಡು ಬೇಕು. ದುಡ್ಡಿಂದ ಏನ್ ಪ್ರಾಬ್ಲಮ್ ಅಲ್ಲ, ನೀನ್ ಕೇಳ್ದಷ್ಟು ಕೊಡ್ತೀನಿ. ಆದ್ರೆ ಕೆಲ್ಸ ಆಗ್ಬೇಕು. ಹೊಡೆದ್ರೆ ಶೂರ್ ಶಾರ್ಟ್ ಇರ್ಬೇಕು. ಅರ್ಧಂಬರ್ಧ ಕೆಲ್ಸ ಮಾಡಿ ಡೌಟ್ ಬರೋ ತರ ಮಾಡೋದಲ್ಲ. ಹೇಯ್, ಈ ಸಲ ಮಿಸ್ ಆಗೋ ಚಾನ್ಸೇ ಇಲ್ಲ. ಒಳ್ಳೆ ಪ್ಲಾನ್. ಏನು ಬೇಕಾಗಲ್ಲ. ಸರಿ, ನಿನ್ ಪ್ಲಾನ್ ಏನು ಅದನ್ನಾದ್ರೂ ಹೇಳು. ಎಲ್ಲೋನು ನಕ್ಷತ್ರ? ಎಲ್ಲಿ? ಭೂಪತಿ ನಿಂತ್ಕೋ. ಅವನಿನ್ನ ಹುಡ್ಕೋ ಅಗತ್ಯ ಇಲ್ಲ. ನಾನು ಅವನ್ನ ನೋಡ್ದೆ. ನೋಡಿದ್ಯಾ? ಎಲ್ಲಿ? ಎಲ್ಲೋನ್ ತೋರ್ಸು. ಇನ್ನವನ್ನ ಹುಡ್ಕೋ ಅಗತ್ಯ ಇಲ್ಲ. ಅವನ ನಾನು ನೋಡ್ದೆ. ನಕ್ಷತ್ರ, ಏನ್ ಮಾತಾಡ್ತಾ ಇದ್ಯಾ? ಅಗತ್ಯ ಇಲ್ಲ ಅಂದ್ರೆ ಏನರ್ಥ? ಏನ್ ಮತ್ತೆ ಅವನನ್ನ ಹಾಗೆ ಬಿಟ್ಬಿಡ್ಬೇಕಾ? ನಾನ್ ನೋಡಿದ್ ನಿಜ, ಆದ್ರೆ ಅದು ಅವನಲ್ಲ. ನಿನ್ನೆ ನಾನ್ ನೋಡಿದ ಹುಡ್ಗನೇ ಬೇರೆ, ಇವತ್ತು ದೇವಸ್ಥಾನ ಹತ್ರ ಇದ್ದಿದ್ ಹುಡ್ಗನೇ ಬೇರೆ. ನಾವಿಷ್ಟೊತ್ತು ಬೇರೆ ಯಾರೋ ಹುಡ್ಗನ್ ಫಾಲೋ ಮಾಡ್ಕೊಂಡ್ ಬಂದಿದೀವಿ. ನಕ್ಷತ್ರ, ಏನೇ ನಿನ್ ಪ್ರಾಬ್ಲಮ್ಮು? ನೋಡ್ದೆ ಅಂತ್ಯಾ, ಅವನಲ್ಲ ಅಂತ್ಯಾ? ಇರಿಟೇಟ್ ಮಾಡಬೇಡ, ಕನ್ಫ್ಯೂಸ್ ಮಾಡದೆ ಏನು ಅಂತ ಕರೆಕ್ಟ್ ಆಗಿ ಹೇಳು. ನಿನ್ನೆ ನಾನ್ ನೋಡಿದ ಹುಡ್ಗನೇ ಬೇರೆ, ಇವತ್ತು ದೇವಸ್ಥಾನ ಹತ್ರ ಇದ್ದಿದ್ ಹುಡ್ಗನೇ ಬೇರೆ. ನಾವಿಷ್ಟೊತ್ತು ಬೇರೆ ಯಾರೋ ಹುಡ್ಗನ್ ಫಾಲೋ ಮಾಡ್ಕೊಂಡ್ ಬಂದಿದೀವಿ. ಬೇರೆ ಅವನ? ಅವನ್ ಇವನಲ್ಲ. ನೋಡಕ್ಕೆ ಇಬ್ರು ಒಂದೇ ತರ ಇದ್ರು. ಅದಕ್ಕೆ ಅವನೇ ಅನ್ಕೊಂಡು ಫಾಲೋ ಮಾಡಿ ಇಲ್ಲಿ ತನಕ ಬಂದ್ಬಿಟ್ಟೆ. ಆದ್ರೆ ಇವನ್ ಅವನಲ್ಲ ಬಿಡೋ. ತಮಾಷೆ ಮಾಡ್ತಿದ್ಯಾ ನೀನು? ಅವಾಗ್ಲೇ ಕೇಳಿದಕ್ಕೆ ಕಾನ್ಫಿಡೆಂಟ್ ಆಗಿ ಅದು ಅವನೇ, ಅವನ್ ಮುಖ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ದೆ.
ಈಗ ನೋಡಿದ್ರೆ ಅದು ಅವನಲ್ಲ ಅಂತ ಹೇಳ್ತಿದ್ಯಾ, ಬೇರೆ ಇನ್ಯಾವನೋ ಅಂತಿದ್ಯಾ. ಏನೇ ನಿಂದು? ಏನಾಗ್ತಿದೆ ನಿನ್ಗೆ? ನೀನ್ ಹೇಳ್ತಿರೋದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಕನ್ಫ್ಯೂಸ್ ಆಯ್ತು ಅನ್ನಲ್ಲ, ಇದು ಅವನಲ್ಲ. ಬಾ ಹೋಗೋಣ ನಾವು. ಹೋಗೋದಿರ್ಲಿ, ಎಲ್ಲಿದ್ದಾನೆ? ಒಳಗಡೆ ಇದ್ದಾನ? ನಾನು ಒಂದ್ಸತಿ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಭೂಪತಿ ನಿಂತ್ಕೋ, ಅವನಲ್ಲ ಅಂತ ಹೇಳ್ತಿದ್ದೀನಲ್ಲ, ಮತ್ತೆ ಇನ್ನೇನ್ ವಿಚಾರಿಸ್ತೀಯ ನೀನು? ಬಾ ಭೂಪತಿ ಹೋಗೋಣ. ಯಾರ್ಯಾರ ಹತ್ರನೋ ಏನಂತ ಮಾತಾಡ್ತೀಯ? ಇವಾಗ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ರೆ ಏನ್ ತಪ್ಪು? ನನಗೂ ಗೊತ್ತಾಗುತ್ತಲ್ವಾ? ಕನ್ಫರ್ಮ್ ಮಾಡ್ಕೊಳಕ್ಕೆ ಅವನಿಲ್ಲ, ಅವನಾಗ್ಲೇನೆ ಹೋದ. ನನ್ ಕಣ್ ಮುಂದೆನೆ ಇಲ್ಲೇ ಪಾಸ್ ಆದ. ಅವನಲ್ಲ ಅಂತ ಗೊತ್ತಾದ್ಮೇಲೆ ನಾನು ಸುಮ್ನಾಗಿದ್ದು ಭೂಪತಿ. ನಡಿ ನಾವು ಹೋಗೋಣ ಈಗ, ಅವನಿನ್ ಸಿಗಲ್ಲ ನಮ್ಗೆ. ಬಾ. ಹೇಳು ಶ್ವೇತಾ, ಏನ್ ನಿನ್ ಪ್ಲಾನು? ನಾನೇನ್ ಮಾಡ್ಬೇಕು? ನಾನ್ ಯಾರನ್ನೂ ನಂಬಲ್ಲ, ಸೊ ನಾನೇನು ಹೇಳಲ್ಲ. ನನ್ ಮೇಲೂ ನನ್ನೂ ನಂಬಲ್ವಾ ನೀನು? ಅಲ್ಲ ಶ್ವೇತಾ, ನಿನಗೋಸ್ಕರ ಅಂತ ನಿಮ್ಮಪ್ಪನ್ನೇ ಕೊಲೆ ಮಾಡೋದಕ್ಕೆ ಹೊರಟಿದೀನಿ. ನನ್ ಮೇಲೆ ನಂಬಿಕೆ ಇಲ್ವಾ? ನನಗೆ ಹೇಳಲ್ವಾ? ಅದೆಲ್ಲ ಇದೆ, ಆದ್ರೆ ವಿಷಯ ಬೇರೆ ಇದೆ. ನೀನ್ ರೆಡಿ ಇರು, ನಾನು ಎಲ್ಲಾನು ಪ್ಲಾನ್ ಮಾಡಿ ನಿನಗೆ ಹೇಳ್ತೀನಿ. ನೀನ್ ಇಮಿಡಿಯೇಟ್ ಹೊರಡು, ಕೆಲ್ಸನ ಮಾಡ್ ಮುಗ್ಸು. ನಿನಗೆ ಬ್ರೈನ್ ಇದೆ ಅನ್ನೋದ ಮರ್ತು ಬಿಡು, ತೆಗ್ದದನ್ನ ಪಕ್ಕಕ್ಕಿಡು. ನಾನು ಏನ್ ಹೇಳ್ತೀನೋ ಅದನ್ ಮಾತ್ರ ಮಾಡ್ಬೇಕು, ನೀನೇನು ಯೂಸ್ ಮಾಡಂಗಿಲ್ಲ. ಒಟ್ನಲ್ಲಿ ಆ ಮನುಷ್ಯನಿಂದ ನನ್ಗೆ ಮುಕ್ತಿ ಸಿಕ್ಕಿದ್ರೆ ಸಾಕು, ಸಾಕಾಗಿದೆ ನನಗೂ. ನನಗೆ ಒಂದ್ ಅರ್ಥ ಆಗ್ತಿಲ್ಲ ಶ್ವೇತಾ. ನೋಡು, ಕಾಲೇಜಿಂದ ನೀನ್ ಏನೇನ್ ಹೇಳಿದ್ಯೋ ಎಲ್ಲಾ ಮಾಡಿದ್ದೀನಿ, ಒಂದನ್ನು ಪ್ರಶ್ನೆ ಮಾಡಿಲ್ಲ. ಆದ್ರೆ ಈಗ ಮಾಡ್ಬೇಕು ಅನ್ನಿಸ್ತಾ ಇದೆ. ಕೇಳಲಾ? ಡ್ರ್ಯಾಗ್ ಮಾಡಬೇಡ, ಕಮ್ ಟು ದ ಪಾಯಿಂಟ್. ಅಲ್ಲ, ಅವ್ರು ನಿಮ್ಮಪ್ಪ ತಾನೆ, ಅವ್ರನ್ನ ಯಾಕೆ